ಸದ್ಯಕ್ಕೆ ಯಾಣ ಕೇವ್ಸ್ನ ಕಂಪ್ಲೀಟ್ ಮಾಡಿ ಇವಾಗ ವಿಭೂತಿ ಫಾಲ್ಸ್ ಕಡೆ ಬಂದಿದ್ದೀವಿ. ಸೊ ಅಲ್ಲೂ 2 ಸೈಡ್ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿ ಮತ್ತು ಈ ವಿಭೂತಿಗೆ 4 ಸೈಡು ಕಂಪ್ಲೀಟ್ ಮಾಡಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ ನಮಗೆ. ಸೊ ವಿ ಆರ್ ಜಸ್ಟ್ ಟ್ರಾವೆಲಿಂಗ್ ಆ್ಯಸ್ ಯೂಶುವಲ್. ವಿ ವಿಲ್ ಸಿ ಹೌ ಇಟ್ ಗೋಸ್. ಜಿಗಣೆಗಳು ಬೇರೆ ಕಾಟ ಪಾಪ. ಅವಕ್ಕೆ ಎಷ್ಟು ದಿವಸದಿಂದ ಯಾರೂ ಸಿಕ್ಕಿಲ್ವೇನೋ, ನಾವೇ ಸಿಕ್ಕಾಕೊಂಡಿದ್ದೀವಿ ಇವತ್ತು. ನಾವೇ ನಡೆಯೋದು ಕಷ್ಟ ಅಂದ್ರೆ ನಾಯಿನ ಬೇರೆ ಕರ್ಕೊಂಡ್ಬಂದು. One eternity later. ನಿಜವಾಗ್ಲೂ ಏನಂದರೆ ರಿಯಲ್ ಹ್ಯಾಪಿನೆಸ್ ಅಂದರೆ ಇದೆ ಈ ಥರ ಕುತ್ಕೊಂಡು ವಾಟರ್ ಫಾಲ್ಸ್ನ ಅವಾಗ ನೋಡ್ತಾ ಇರೋದು ಸಿಕ್ಕಾಪಟ್ಟೆ ನಿಜವಾಗ್ಲೂ ಖುಷಿ ಆಗುತ್ತೆ. ನೀವು ವಿಸಿಟ್ ಮಾಡಿ, ಮಿಸ್ ಮಾಡಬೇಡಿ. ತೆಲ್ಲ ಜೇನಿನಂತೆ ನಗುವಾಗ ಮೊಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ. ಇನ್ನೊಂದು ಖುಷಿಯಾಗೋ ವಿಚಾರ ಏನಂತ ಅಂದರೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರೆ ಆ ಫಾಲ್ಸ್ ನೋಡೋಕ್ಕೆ. ಬಟ್ ಫಾಲ್ಸ್ ಮೇಲೆ ಧುಮುಕಿರೋದ್ರೂ ತುಂಬ ಜಾಸ್ತಿ ಧುಮುಕ್ತಿದೆ. ಬಟ್ ಏನಂದರೆ ಚಿಕ್ಕ ಮಕ್ಕಳು ಆಟ ಆಡೋ ಅಷ್ಟು ಮಣ್ಕಾಲಷ್ಟು ನೀರು ಮಾತ್ರ ಮಸ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಬಟ್ 60% ಮಕ್ಕಳೇ ಇದ್ರು ಅಂತ ಅಂದ್ಕೊಳ್ಳಿ. ಅವಾಗ ಮಕ್ಕಳು ಏನೇ ಮಾಡಿದ್ರು ಚೆಂದ, ಒಟ್ಟಲ್ಲಿ ಮಕ್ಕಳು ಮಾಡೋದೇ ಚೆಂದ. ವಿಭೂತಿ ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಏನು ಬಾಹುಬಲಿಯಲ್ಲಿ ವಾಟರ್ ಫಾಲ್ಸಲ್ಲಿ ಸೀನ್ ಬರುತ್ತಲ್ಲ, ಸೇಮ್ ಹಂಗೆ ಇತ್ತು. ಅಯ್ಯೋ ಬಂದವರೆಲ್ಲರೂ ಕೂತ್ಕೊಂಡು ಎದ್ದೋಳೋದು ಮಾಡ್ತಾರಲ್ಲ ಸೀನ್, ಅದೇ ಥರ ಸೀನೆಲ್ಲ ಟ್ರೈ ಮಾಡ್ತಾಯಿದ್ರು. ಬಟ್ 2 ಕಣ್ಗಳು ಸಾಲ್ತಾ ಇರಲಿಲ್ಲ ನಂಗೆ ನೋಡೋಕ್ಕೆ. ಅದಕ್ಕೆ 4 ಕಣ್ಣಿಂದ ಒಂದು ಸ್ಪೆಕ್ಸ್ ಹಾಕ್ಕೊಂಡಿದ್ದೆ. ಕಣ್ಣು ಒಮ್ಮೊಮ್ಮೆ ಬಹಳ ಮೋಸ ಮಾಡಿಬಿಡುತ್ತೆ. ತೋರಿಸ್ತೀನಿ, ಮಸ್ತಾಗಿದೆ, ಎಂಜಾಯ್ ಮಾಡಿ. ಪಕ್ಕಕ್ಕೆ ಭಯ ಇರಲ್ಲ, ಇಳಿಯೋಕ್ಕೆ ಭಯ ಇರಲ್ಲ. ಗುಲಾಬ್ ಜಾಮೂನ್ ಗಲ 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 ಅಂತ ಅಲ್ಲಾಡ್ತಾ ಇರ್ತೈತೆ. ಒಂದ್ಸಲಿ ಏನಾದರೂ ಜಾರ್ ಬಿದ್ದ ಅಂತ ಅಂದರೆ ಪಾತಾಳ ಕಾಣಿಸುತ್ತೆ ಅಲ್ವೇನಪ್ಪಿ? 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಒಂದು ಯಾರೋ ಪಾಪ ನಮ್ಮ ಪುಟ್ಟ ಅಭಿಮಾನಿ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳೋದು ಮರ್ತೋದೆ. ಅವಾಗವಾಗ ಕಲರು ನೋಡ್ತಾ ಇರಬೇಕು. ಫಾರ್ ಆ್ಯಪಲ್, ಬಿ ಫಾರ್ ಬಾಕ್ ಅಂತ ಕಲಿಯೋದ್ರ ಜೊತೆಗೆ ಕಾಮನ್ ಬಿಲ್ಲು ಟೀಮ್ ಆಗಿರೋದ್ರಿಂದ ಸೊ ಕಲರ್ಸ್ ಕೂಡ ಕಲಿಬೇಕು. ಡೌನ್ ಬರುತ್ತೆ. ಈ ಡೌನ್ ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಈ ಕಡೆಯಿಂದ ಮೇಲ್ಗಡೆಗೆ ಹೋಗಬೇಕು. ಆಲ್ಮೋಸ್ಟ್ ಒಂದು 600 ಮೀಟರ್ಸ್ ಐತೆ. ಸೊ ಮೀಟರ್ಸ್ ಹೋದರೆ ಆಮೇಲೆ ನಿಮಗೆ ವಿಭೂತಿ ಫಾಲ್ಸ್ ಸಿಗುತ್ತೆ. ಮಸ್ತಾಗಿದೆ, ಎಂಜಾಯ್ ಮಾಡಿ. ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸ್ತಾ ಈ ವಿಡಿಯೋನ ಮತ್ತೆ ಶುರು ಮಾಡೋಣ. ಏನು ಮಾಡೋಕ್ಕಾಗಲ್ಲ, ಹಳ್ಳಿಗೆ ಬಂದಮೇಲೆ ಹಳ್ಳಿಯ ಟೈರ್ಗೆ ಸ್ವಿಚ್ ಆಗ್ಬಿಡ್ಬೇಕು ಇಮಿಡಿಯೇಟಾಗಿ, ಇಲ್ಲ ಕಷ್ಟ ಆಗುತ್ತೆ. ನೆನ್ನೆ ಥರ ತುಂಬ ಸೆಕೆ ಬರುತ್ತೆ. ನೆನ್ನೆ ರಾತ್ರಿ ಬಂದು ಒಳ್ಳೆ ಬಿರಿಯಾನಿ ನಾನ್ ವೆಜ್ ಊಟ ಮಾಡಿ ಪಾಚ್ಕೊಂಡ್ವಿ. 8 ಗಂಟೆ ಆಗೋಗಿದೆ. ಸೊ ಇವಾಗ ಎಲ್ಲರೂ ಬೀಚಲ್ಲಿ ಆಟ ಆಡೋದಕ್ಕೆ ರೆಡಿ ಆಗ್ತಿದ್ದಾರೆ. ರೆಡಿ ಆಗಿದ ತಕ್ಷಣ ಲೊಕೇಶನ್ ಚೇಂಜ್. ಅಲ್ಲಿ ನೋಡ್ತಿದ್ದೀರಲ್ಲ, ಅದೇ ಬೋಟಿಂಗ್ ಸ್ಪಾಟ್. ಅಲ್ಲಿಂದನೇ ನಿಮಗೆ ಪಿಕ್ ಮಾಡಿ ಜಂಪಿಂಗ್ ಜಪಾಂಗ್ ಮಾಡೋದು. ಹಂಗೆ ಕರ್ಕೊಂಡು ಹೋಗ್ತಾರೆ, ಆ ಕಡೆವರೆಗೂ ಹೋಗ್ತಾರೆ.
ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಸೌದೆ ಹಚ್ಚೋ ಒಲೆನೇ ಇರೋದು 99%. ಈ ರೂಮ್ ಬಾಡಿಗೆ ಕೊಡ್ತಾರಲ್ಲ ಅದ್ರಲ್ಲಿ ಮಾತ್ರ ಅಷ್ಟೇ ಇನ್ಸ್ಟಾಲ್ ಮಾಡಿರೋದು ಗೀಝರ್ಗಳು. ಇನ್ನೊಂದು ಅಡ್ವಾಂಟೇಜು ಸೌದೆ ಹಚ್ಚೋ ಮನೆಯಲ್ಲಿ ಏನಂದರೆ ಮನೆ ಒಳಗಡೆ ಇರೋವಂಥ ಟೆಂಪರೇಚರು ಮತ್ತು ಗಾಳಿನ ಆಲ್ಮೋಸ್ಟ್ ಪ್ಯೂರಿಫೈ ಮಾಡಾಕತ್ತೆ. ನೆಕ್ಲೆಸ್ ಇವರು ನೆಕ್ಲೆಸ್ ಇವರು ಉಲ್ಲಾಸ್ ಹುಲಿ ಅಂತ. ಇವರು ನಮ್ಮ ಅಧ್ಯಕ್ಷರು ಭರತ್ ಗಲ್ಲಿ. ಇದು ರವಿಚಂದ್ರ ಮೆಡಿಕಲ್ ಉಲ್ಲಾಸ್. ನಮ್ಮ ಮೇಷ್ಟ್ರು ಚೇತಣ್ಣ. ಇವರು ಬುಚ್ಚಿ. ಇವರು ಮೋಹನ್ ಅಲಿಯಾಸ್ ಕತ್ತಿ. ಇವನು ಅಲಿಯಾಸ್ ಗುಡ್ಡೆ. ಇವರು ಕಿರಣ್ ಕಾರ್ತಿಕ್. ಇವರು ಗುಂಡ ಅಂತ. ಬಂದಾಗ ಏನು ಖುಷಿ ಅಂತ ಅಂದರೆ ಕೆಲವು ಒಂದು ಸೈಡಲ್ಲಿ ಮಕ್ಕಳು ಮನೆ ಕಟ್ತಾ ಇರ್ತಾರೆ, ಇನ್ನು ಅದಕ್ಕಿಂತ ಸ್ವಲ್ಪ ದೊಡ್ಡ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಇನ್ನು ಸ್ವಲ್ಪ ಮಕ್ಕಳು ಗರ್ಲ್ಫ್ರೆಂಡ್ ಜೊತೆ ಓಡಾಡ್ಸ್ಕೊಂಡು ಬಂದಿರ್ತಾರೆ. ನಮ್ಮ ಮೈಕ್ಳೆಲ್ಲ ಅವತಾರಗಳು ಮಾಡ್ತಾವ್ರೆ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಅಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಏನು ಇಲ್ಲ ಅಂತ ಅಂದರೆ ನಮ್ಮ ಹುಡುಗರು ಆ್ಯಕ್ಟಿವಿಟೀಸ್ನ ಅವರೇ ಸೃಷ್ಟಿ ಮಾಡಿಕೊಂಡು ಚಾಲೆಂಜ್ ಮಾಡಿದ್ದಾರೆ. ತೋರಿಸ್ತೀನಿ ನೋಡ್ರಿ. ಮೂಗೆಲ್ಲ ಉರಿತಾ ಇದೆ. ಹಲೋ ಚೆನ್ನಾಗೈತಲ್ಲ. ಅದಕ್ಕೆ ಹೇಳೋದು, ಚಿಕ್ಕ ಹುಡುಗರು ಹಾಕಿರ್ರಿ, ತರಲೆ ಮಾಡ್ತಾ ಇರ್ರಿ, ಎಲ್ರ ಕೈಲೂ ಬೈಸ್ಕೊತಾ ಇರ್ರಿ, ಓಡಿಸ್ಕೊತಾ ಇರ್ರಿ. ದೊಡ್ಡವನಾಗಿದ್ದಕ್ಕೆ ಸಾರ್ಥಕ ಆಗುತ್ತೆ. ಪ್ರತಿ ಎಂಡಿನಲ್ಲೂ ಸ್ಟಾರ್ಟು ಇರ್ತವೆ. ಪರಮಾತ್ಮ ಮಾಡೋ ಕೆಲಸ ಎಲ್ಲ ಇಂಥವೆ. ಪ್ರತಿ ಎಂಡಿನಲ್ಲೂ